ಗುರುಭ್ಯೋ ನಮಃ. ಎಲ್ಲ ಶ್ರೀನಿರ್ಣಯ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ಶ್ರೀನಿರ್ಣಯ ಮೇಲಿರಲಿ ಅಂತ ಹೇಳ್ತಾ, ಸರ್ವಂ ಶಿವಮಯಂ, ಎಲ್ಲದರಲ್ಲೂ ಕೂಡ ಶಿವನೇ ಇದ್ದಾನೆ. ಶಿವಾರಾಧನೆಯಿಂದ ನಮಗೆ ಯಾವ ಯೋಗ ಸಿದ್ಧಿಯನ್ನ ನಾವು ಪಡ್ಕೊಳ್ಬಹುದು, ಯಾವ ಪದಾರ್ಥಗಳ ಶಿವಲಿಂಗದಿಂದ ನಾವು ಪೂಜೆಯನ್ನ ಮಾಡಿದ್ರೆ ಅಂತಂದ್ರೆ ಯಾವ ಪದಾರ್ಥದ ಶಿವಲಿಂಗದ ಪೂಜೆಯನ್ನ ಮಾಡಿ ಯಾವ ಪ್ರಯೋಗಗಳನ್ನ ಮಾಡಿ ನಾವು ಯಾವುದೆಲ್ಲ ಲಾಭಗಳನ್ನ ಪಡೆದುಕೊಳ್ಬಹುದು, ಮತ್ತೆ ಶಿವಶಕ್ತಿಗೆ ಪ್ರಿಯವಾದದ್ದು ಏನು, ಯಾವುದನ್ನ ಬಳಸಬೇಕು ಶಿವಪೂಜೆಯಲ್ಲಿ, ಯಾವುದನ್ನ ಬಳಸಬಾರದು, ಅಷ್ಟೇ ಅಲ್ಲ ಜ್ಯೋತಿಷ್ ಶಾಸ್ತ್ರದಲ್ಲಿ ಶಿವೋಪಾಸನೆಯಿಂದ ಆಗುವಂತ ಲಾಭಗಳು ಏನು ಅನ್ನೋದನ್ನ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸರ್ವಂ ಶಿವಮಯಂ. ವಿಶ್ವೇಶ್ವರನಾದ ವಿಶ್ವನಾಥನನ್ನ ಸಂತುಷ್ಟಗೊಳಿಸಿ ಬದುಕಿನ ಎಲ್ಲಾ ಸಮಸ್ಯೆಗಳು ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ಬೇಕು ಅಂತನ್ನೋರು ಅತ್ಯಂತ ಸೂಕ್ತ ಹಾಗೂ ಉಪಯುಕ್ತವಾದಂತಹ ಮಹಾಶಿವರಾತ್ರಿಯ ಒಂದು ಪರ್ವ ದಿನದಲ್ಲಿ ನೀವು ಉಪವಾಸ, ದೇವತಾರ್ಚನೆ, ಹಾಗೆ ರಾತ್ರಿಯಲ್ಲಿ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ದೇವಸ್ಥಾನಗಳಲ್ಲೋ ಅಥವಾ ತಮ್ಮ ಸ್ವಗೃಹಗಳಲ್ಲೋ ನೀವು ಪೂಜೆ, ಶಿವನಾಮ ಸ್ಮರಣೆಯಲ್ಲಿ ನಿರತರಾಗಿ ಜಾಗರಣೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗತ್ತೆ. ಹೀಗೆ ಭಾರತೀಯ ಧಾರ್ಮಿಕ ನಿಷ್ಠೆ ನಂಬಿಕೆಗಳ ಪ್ರಕಾರ ತ್ರಿಮೂರ್ತಿಗಳನ್ನ ಸರ್ವೋಚ್ಚ ಶಕ್ತಿಶಾಲಿ ಹಾಗೂ ಶ್ರೇಷ್ಠರಂತ ನಂಬಲಾಗತ್ತೆ. ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತಲೂ, ವಿಷ್ಣುವನ್ನ ಸೃಷ್ಟಿಯ ಪರಿಪಾಲಕನು ಅಂತ ಹೇಳಿ, ಶಿವನನ್ನ ಸೃಷ್ಟಿಯ ಸಂಹಾರಕನಂತ ಹೇಳಲಾಗತ್ತೆ. ವಿವಾಹಿತ ಮಹಿಳೆಯರು ಬಹಳ ಶ್ರದ್ಧೆಯಿಂದ ಶಿವನನ್ನ ಪೂಜೆ ಮಾಡ್ತಾರೆ. ಅವಿವಾಹಿತ ಕನ್ಯೆಯರು ಕೂಡ ಮನೋವಾಂಛಿತ ಪತಿಯ ಪ್ರಾಪ್ತಿಗಾಗಿ ಶಿವ ಪೂಜೆ ಮಾಡೋದು ಕೂಡ ಉಂಟು. ಶಿವನನ್ನ ಸಂಹಾರಕ ದೇವರೆನ್ನುವುದಾದರೆ ಸಂಸಾರಿಕ ವಾಂಛೆಗಳ ಪೂರ್ತಿಗಾಗಿ ಆತನನ್ನೇ ಏಕೆ ಪೂಜಿಸಲಾಗುತ್ತೆ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಯಾರನ್ನಾದ್ರೂ ಕೇವಲ ಬಾಹ್ಯ ರೂಪದಲ್ಲಿ ಮಾತ್ರ ಕಂಡು ಅವರ ಗುಣ ಅವಗುಣಗಳ ವಿಚಾರ ಮಾಡಬಾರದು. ಧಾರ್ಮಿಕ, ಆಧ್ಯಾತ್ಮಿಕ ಜಗತ್ತಿನ ಯಾವ ತತ್ವದ ಭಾವಾರ್ಥವೇ ಮುಖ್ಯವಾಗತ್ತೆ. ಆ ಮಹಾಶಿವನ ಜೀವನವು ಅಸಮತೆಯಲ್ಲಿ ಸಮಾನತೆಯ ಪರ್ಯಾಯವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈ ಕಲಿಯುಗದಲ್ಲಿ 1000 ಅಶ್ವಮೇಧ ಯಾಗ, 100 ವಾಜಪೇಯಿ ಯಾಗ, ಕೋಟಿ ಏಕಾದಶಿ ವ್ರತಗಳ ಆಚರಣೆ, ವಾರಣಾಸಿಯಲ್ಲಿ 1000 ವರ್ಷ ಪರ್ಯಂತ ವಾಸ ಮಾಡೋದು, ಜನ್ಮಾಷ್ಟಮಿ ವ್ರತವನ್ನ ಲಕ್ಷಗಟ್ಟಲೆ ಆಚರಿಸೋದು, ಇವೆಲ್ಲದರ ಫಲವನ್ನ ಶಿವನಾಮೋಚ್ಚಾರಣೆಯಿಂದಲೇ ನಾವು ಪಡಿಬಹುದು. ಚರ್ಮಾಂಬರಧಾರಿ, ಭಸ್ಮ ವಿಭೂಷಿತ ಶಿವ ಸರಳತೆಯ ಪ್ರತೀಕ. ತ್ರಿಮೂರ್ತಿಗಳಲ್ಲಿ ಶಿವ ಲಯಕರ್ತನೆಂದೇ ಬಣ್ಣಿಸಲ್ಪಟ್ಟಿದ್ದಾನೆ. ನಮ್ಮ ಪಾಪಗಳನ್ನ, ದೋಷಗಳನ್ನ ಲಯಗೊಳಿಸೋದ್ರಲ್ಲಿ ಆತನನ್ನು ಒಲಿಸಿಕೊಳ್ಳಲು ಮಹಾ ಸಾಧನೆ ಏನು ಬೇಕಾಗಿಲ್ಲ. ಕೇವಲ ನಾಮಸ್ಮರಣೆಯಿಂದಲೇ ಸಂಪ್ರೀತನಾಗ್ತಾನೆ ಆ ಪರಮಶಿವ. ಎಲ್ಲಕ್ಕಿಂತ ಹೆಚ್ಚಾಗಿ ಭಕ್ತಿಗೆ ಒಲಿತಾನಂತೆ ಆ ಮುಕ್ಕಣ್ಣ. ಮಾರ್ಕಾಂಡೇಯನ ಭಕ್ತಿ, ಬೇಡರ ಕಣ್ಣಪ್ಪನ ಭಕ್ತಿ, ರಾಕ್ಷಸ ರಾವಣನ ಅಪಾರ ಭಕ್ತಿ ಒಂದೊಂದು ನಮಗೆ ಗೊತ್ತಿರುವಂತ ಉದಾಹರಣೆಗಳೇ ಆಗಿವೆ. ಶಿವಲೀಲೆಯೇ ಅಂತಹುದು ನೋಡಿ. ಅದು ಆತನ ವಿವಿಧ ಮುಖಗಳನ್ನು ಪರಿಚಯ ಮಾಡೋದು ಅಷ್ಟೇ ಅಲ್ಲ, ನಮ್ಮೊಳಗಿನ ಅಹಂ, ಅಂಜಿಕೆಗಳನ್ನ ಕೂಡ ಕಿತ್ತು ಎಸೆಯುವಂತ ಶಕ್ತಿ ಶಿವನಾಮ ಸ್ಮರಣೆಯಲ್ಲಿ ಇದೆ. ಶಿವ ಎಲ್ಲೆಡೆಗೂ ನೆಲೆಸಿದ್ದಾನೆ. ಈ ಶಿವಾರಾಧನೆಯಿಂದ ಯಾವ ಯೋಗ ಸಿದ್ಧಿಗಳನ್ನ ಪಡ್ಕೊಳ್ಬಹುದು ಅಂತ ಈಗ ತಿಳ್ಕೊಳ್ಳೋಣ. ಯಾರ ಜೀವನದಲ್ಲಿ ವಿಷಮ ಪರಿಸ್ಥಿತಿಗಳಿಂದ ನಿರಂತರವಾಗಿ ಬೇಸತ್ತಿರ್ತಾರೋ ಅಂತವರು ತಮ್ಮ ಜೀವನವನ್ನ ಸುಖಮಯವಾಗಿ ಆಗಿಸ್ಕೊಳ್ಬೇಕು ಅಂತಾದ್ರೆ ಶಿವನ ಆಶ್ರಯವನ್ನೇ ಪಡಿಬೇಕು. ರಕ್ತ ಚಂದನದಿಂದ ಶಿವನನ್ನ ಸಿಂಗರಿಸಿ ಪೂಜೆ ಮಾಡೋದ್ರಿಂದ ಎಂತ ಕಠಿಣವಾದ ಜಟಿಲವಾದ ಸಮಸ್ಯೆಗಳು ಇದ್ರೂ ಕೂಡ ಬೇಗನೆ ಪರಿಹಾರ ಆಗುತ್ತೆ. ಇನ್ನು ಕೌಟುಂಬಿಕವಾದಂತ ಕ್ಲೇಶಗಳಿಂದ ಬಳಲ್ತಾ ಇದ್ರೆ ಸೋಮವಾರದ ದಿವಸ ಮಹಾಶಿವನಿಗೆ
ಹಾಲಿನ ಅಭಿಷೇಕ ಮಾಡೋದ್ರಿಂದ ಕೂಡ ಒಳಿತಾಗತ್ತೆ. ಧನಲಾಭದ ಆಕಾಂಕ್ಷೆಯುಳ್ಳವರು ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನ ಮಾಡಿ ಇಚ್ಛಾಪೂರ್ತಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ. ನಿರುದ್ಯೋಗಿಗಳು ಕೂಡ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಅಥವಾ ಮಾಡೋದ್ರಿಂದ ಕೂಡ ಬೇಗನೆ ಉದ್ಯೋಗ ಪ್ರಾಪ್ತಿಯಾಗತ್ತೆ. ರೋಗ ಪೀಡಿತರಾದವರು ಯಾವುದೇ ಪವಿತ್ರ ನದಿ ಅಥವಾ ಸರೋವರದ ನೀರನ್ನು ತಂದು ಪಂಚಮುಖಿ ಶಿವನಿಗೆ ಅಭಿಷೇಕ ಮಾಡಬೇಕು. ಆ ತರ ಮಾಡಿದ್ರಲ್ಲಿ ನಂತರ ಮಂದಿರದಲ್ಲಿ ಕುಳಿತು ರುದ್ರಾಕ್ಷಿ ಮಾಲೆಯಿಂದ 108 ಬಾರಿಯಾದ್ರೂ ಮೃತ್ಯುಂಜಯ ಜಪ ಮಾಡಬೇಕು. ಮೃತ್ಯುಂಜಯ ಜಪದ ಸಂಕ್ಷಿಪ್ತ ಮಂತ್ರ ಹೀಗಿದೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮೃತ್ಯುಂಜಯ ಮಂತ್ರ ಒಂದು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷೀಯಮಾಂ ಅಮೃತಾತ್ ಅಂತ ಹೇಳಿ. ಅದನ್ನ ಸಂಕ್ಷಿಪ್ತವಾಗಿ ಬೀಜ ಮಂತ್ರಗಳು ಹೀಗಿವೆ. ಓಂ ಹೌಂ ಜೂಂ ಸಹ. ಇದನ್ನ 108 ಬಾರಿ ರುದ್ರಾಕ್ಷಿ ಮಾಲೆಯಿಂದ ನೀವು ಜಪಿಸಿದ್ರೂ ಕೂಡ ನಿಮಗೆ ಮಹಾ ಮೃತ್ಯುಂಜಯ ಮಂತ್ರದ ಪಠನೆಯ ಒಂದು ಫಲವೇ ನಿಮಗೆ ಇದರಲ್ಲೂ ಕೂಡ ಸಿಗತ್ತೆ. ಇನ್ನು ವಿವಾದಗಳಿಂದ ಆವೃತ್ತರಾದವರು ಮಂದಾರ ಪುಷ್ಪ ಹಾಗೂ ದತ್ತೂರ ಪುಷ್ಪಗಳನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡಬೇಕು. ರಾಜಕೀಯದಿಂದ ತೊಂದರೆಗೆ ಒಳಗಾದವರು ಈ ಪೂಜೆ ಮಾಡಲೇಬೇಕಾಗುತ್ತೆ. ಜೀವನದಲ್ಲಿ ಅಸ್ಥಿರತೆ ಇಂದ ತುಂಬಾ ಬೇಜಾರಾಗಿ ಹೋಗಿದ್ರೆ ಅವರು ಭಂಗಿ ಮಿಶ್ರಿತವಾದ ಹಾಲನ್ನ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಇನ್ನು ಕಾಳಸರ್ಪ ದೋಷದಿಂದ ಬೇಸತ್ತಿದ್ರೆ ಅಥವಾ ತೊಂದರೆಗಳಿಗೆ ಒಳಗಾಗ್ತಿದ್ರೆ, ಅದರ ದುಷ್ಪ್ರಭಾವಕ್ಕೆ ಒಳಗಾಗಿದ್ರೆ ಕಾಳಸರ್ಪ ದೋಷದ ಶಾಂತಿಗಾಗಿ ಶಿವ ಮಂದಿರದಲ್ಲಿ ಕುಳಿತು 18,000 ಬಾರಿ ರಾಹುವಿನ ಮಂತ್ರವನ್ನ ಜಪ ಮಾಡಬೇಕು. ಇದರಿಂದಾನು ತುಂಬಾನೇ ಒಳಿತಾಗತ್ತೆ. ಮಹಾಶಿವನ ಕೃಪೆಯ ಪ್ರಾಪ್ತಿಗಾಗಿ ಸೋಮವಾರಗಳಂದು ಶುದ್ಧ ಜಲದಿಂದ ಶಿವನಿಗೆ ಅಭಿಷೇಕವನ್ನ ಮಾಡಿ ಬಿಲ್ವಪತ್ರೆಯಿಂದ ಅರ್ಚನೆಯನ್ನ ಮಾಡಬೇಕು. ಇದು ಅತ್ಯಂತ ಸರಳ ಉಪಾಯ. ಇದರಿಂದ ಬದುಕು ಸರಳವೂ ಶಾಂತಿ. ಇನ್ನು ಯಾವ ಪದಾರ್ಥದಿಂದ ಶಿವಲಿಂಗದ ಒಂದು ಪ್ರಯೋಗವನ್ನ ನಾವು ಮಾಡಬಹುದು, ಪೂಜೆಯನ್ನ ಮಾಡಬಹುದು ಅಂತ ನಾವು ತಿಳ್ಕೊಳ್ಳೋಣ. ಕಸ್ತೂರಿ ಹಾಗೂ ಚಂದನ ಮಿಶ್ರಿತವಾದಂತ ಪದಾರ್ಥಗಳಿಂದ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡೋದ್ರಿಂದ ಶಿವ ಸಾಯುಜ್ಯವನ್ನೇ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಹೂಗಳಿಂದ ಮಾಡಿದ ಶಿವಲಿಂಗದ ಪೂಜೆಯಿಂದ ಭೂ ಹಾಗೂ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಜೋಳ, ಗೋಧಿ, ಅಕ್ಕಿ ಈ 3 ಧಾನ್ಯದ ಹಿಟ್ಟನ್ನು ಸಮಾನ ಭಾಗದಲ್ಲಿ ಮಿಶ್ರಣವನ್ನ ಮಾಡಿ ಅದರಿಂದ ಶಿವಲಿಂಗವನ್ನ ಮಾಡಿ ಪೂಜಿಸೋದ್ರಿಂದ ಆರೋಗ್ಯ, ಧನ ಹಾಗೂ ಸಂತಾನ ಪ್ರಾಪ್ತಿ ಕೂಡ ಆಗತ್ತೆ. ಇನ್ನು ಕಲ್ಲು ಸಕ್ಕರೆಯಿಂದ ಮಾಡಿದ ಶಿವಲಿಂಗವನ್ನ ಪೂಜಿಸೋದ್ರಿಂದ ರೋಗದಿಂದ ಮುಕ್ತಿಯಾಗುತ್ತೆ. ಸುಖ ಶಾಂತಿಯ ಪ್ರಾಪ್ತಿಗಾಗಿ ಸಕ್ಕರೆಯ ಪಾಕದಿಂದ ಮಾಡಿದಂತ ಶಿವಲಿಂಗವನ್ನ ಪೂಜಿಸಬೇಕಾಗತ್ತೆ. ಬಿದುರಿನ ಚಿಗುರನ್ನು ಶಿವಲಿಂಗದ ಆಕಾರದಂತೆ ಕತ್ತರಿಸಿ ಆ ಲಿಂಗವನ್ನ ಅಂತಂದ್ರೆ ಬಿದುರಿನ ಚಿಗುರಿನಲ್ಲಿ ಮಾಡಿದಂತ ಶಿವಲಿಂಗವನ್ನ ಪೂಜೆ ಮಾಡೋದ್ರಿಂದ ವಂಶವೃದ್ಧಿಯಾಗುತ್ತೆ. ಮೊಸರನ್ನು ಒಂದು ಬಟ್ಟಲಲ್ಲಿ ಹಾಕಿ ಕಟ್ಟಿ ತೂಗು ಹಾಕಿ ನೀರಿಳಿದ ನಂತರ ಉಳಿದ ಮೊಸರಿನಿಂದ ಮಾಡಿದಂತ ಶಿವಲಿಂಗವನ್ನ ಪೂಜೆ ಮಾಡೋದ್ರಿಂದ ಸಂಪತ್ತು ಮತ್ತು ಸುಖ ಪ್ರಾಪ್ತಿಯಾಗುತ್ತೆ. ಬೆಲ್ಲಕ್ಕೆ ಅನ್ನವನ್ನ ಮೆತ್ತಿ ಶಿವಲಿಂಗವನ್ನು ಮಾಡಿ ಪೂಜಿಸೋದ್ರಿಂದ ರೈತರಿಗೆ ಕೃಷಿಯಲ್ಲಿ ಉತ್ಪಾದನೆ ಅಧಿಕವಾಗಿ ಲಭಿಸುತ್ತೆ. ಯಾವುದೇ ಹಣ್ಣನ್ನು ಶಿವಲಿಂಗದ ಆಕಾರದಲ್ಲಿಟ್ಟು ಅದಕ್ಕೆ ರುದ್ರಾಭಿಷೇಕ ಮಾಡೋದ್ರಿಂದ ಹಣ್ಣಿನ ತೋಟದಲ್ಲಿ ಅಧಿಕ ಫಲ ದೊರೆಯುತ್ತೆ. ನೆಲ್ಲಿಕಾಯಿಯನ್ನ ರುಬ್ಬಿ ಅದರಿಂದ ಮಾಡಿದ ಶಿವಲಿಂಗವನ್ನ ಪೂಜಿಸೋದ್ರಿಂದ ಮತ್ತು ರುದ್ರಾಭಿಷೇಕ ಮಾಡೋದ್ರಿಂದ ಮುಕ್ತಿ ಪ್ರಾಪ್ತಿಯಾಗುತ್ತೆ. ಬೆಣ್ಣೆಯಿಂದ ಅಥವಾ ವೃಕ್ಷದ ಎಲೆಗಳನ್ನು ರುಬ್ಬಿ ಮಾಡಿದ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡೋದ್ರಿಂದ ಸ್ತ್ರೀಯರಿಗೆ ಸೌಭಾಗ್ಯ ಕರುಣಿಸುತ್ತೆ. ಗರಿಕೆಯಿಂದ ಮಾಡಿದಂತ ಶಿವಲಿಂಗದ ಪೂಜೆಯಿಂದ ಅಕಾಲ ಮೃತ್ಯು ಭಯ ದೂರಾಗತ್ತೆ.
ಕರ್ಪೂರದಿಂದ ಮಾಡಿದ ಶಿವಲಿಂಗದ ಪೂಜೆಯಿಂದ ಭಕ್ತಿ ಮತ್ತು ಮುಕ್ತಿ ಕೂಡ ದಯಪಾಲಿಸಲಾಗತ್ತೆ. ಲೋಹದಿಂದ ಮಾಡಿದ ಶಿವಲಿಂಗದ ಪೂಜೆಯಿಂದ ಸಿದ್ಧಿ ಕೂಡ ನೀವು ಪಡ್ಕೊಳ್ಬಹುದು. ಮುತ್ತಿನಿಂದ ಮಾಡಿದ ಶಿವಲಿಂಗದ ಪೂಜೆಯು ಸ್ತ್ರೀಯರಿಗೆ ಭಾಗ್ಯ ವೃದ್ಧಿಯನ್ನ ಉಂಟು ಮಾಡುತ್ತೆ. ಚಿನ್ನದಿಂದ ಮಾಡಿದ ಶಿವಲಿಂಗದ ಪೂಜೆಯು ಸಮೃದ್ಧಿಯನ್ನು ಉಂಟು ಮಾಡುತ್ತೆ. ಬೆಳ್ಳಿಯಿಂದ ಮಾಡಿದ ಶಿವಲಿಂಗದ ಪೂಜೆಯು ಧನ ಧಾನ್ಯ ವೃದ್ಧಿ ಮಾಡುತ್ತೆ. ಹಿತ್ತಾಳೆಯಿಂದ ಮಾಡಿದ ಶಿವಲಿಂಗದ ಪೂಜೆಯು ದರಿದ್ರತೆಯನ್ನು ನಿವಾರಣೆ ಮಾಡುತ್ತೆ. ಬೆಳ್ಳುಳ್ಳಿಯ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುವುದರಿಂದ ಶತ್ರುನಾಶ ಮತ್ತೆ ವಿಜಯ ಪ್ರಾಪ್ತಿಯಾಗುತ್ತೆ. ಸ್ಫಟಿಕದಿಂದ ಮಾಡಿದಂತ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುವುದರಿಂದ ಮನುಷ್ಯರ ಎಲ್ಲ ಅಭೀಷ್ಟಗಳು ಕಾಮನೆಗಳು ಕೂಡ ಪೂರ್ಣಗೊಳ್ಳುತ್ತೆ. ಪಾದರಸದ ಶಿವಲಿಂಗದ ಪೂಜೆ ಮಾಡೋದ್ರಿಂದ ಸರ್ವ ಕಾಮಪ್ರದ ಮೋಕ್ಷಪ್ರದ ಶಿವ ಸ್ವರೂಪನನ್ನಾಗಿ ಮಾಡುತ್ತೆ. ಇದು ಸಮಸ್ತ ಪಾಪಗಳನ್ನು ನಾಶ ಮಾಡಿ ಜೀವಿಗಳಿಗೆ ಪ್ರಪಂಚದ ಸಂಪೂರ್ಣ ಸುಖ ಹಾಗೂ ಮೋಕ್ಷವನ್ನ ನೀಡುತ್ತೆ. ಹೀಗಿದೆ ನೋಡಿ, ನಾವು ಪದಾರ್ಥಗಳಿಂದ ಎಲ್ಲಾ ಶಿವಮಯ ಅಂತ ಹೇಳೋದ್ರ ಅರ್ಥ ಈ ಎಲ್ಲಾ ಒಂದು ಪದಾರ್ಥಗಳನ್ನ ನಿಮಗೆ ಬೇಕಾದಂತ ರೀತಿಯಲ್ಲಿ ನೀವು ಪೂಜೆಯನ್ನ ಶ್ರದ್ಧಾ ಭಕ್ತಿಗಳಿಂದ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕಂತ ಫಲ ಆ ಪರಮೇಶ್ವರ ಕೊಟ್ಟೇ ಕೊಡ್ತಾನೆ. ಇನ್ನು ಅಷ್ಟಮೂರ್ತಿ ಉಪಾಸ್ಯ ಶಿವ ಮಂದಿರ ಹಾಗೂ ಪಂಚತತ್ವ ಲಿಂಗದ ಮಂದಿರಗಳು ಎಲ್ಲಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಅಷ್ಟಮೂರ್ತಿಗಳ ಶಿವನ ನಾಮ ಹೀಗಿದೆ: ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಮಹಾದೇವ ಮತ್ತು ಈಶಾನ. ಇವು ಶಿವನ ಅಷ್ಟಮೂರ್ತಿಗಳಾಗಿದ್ದು ಇವುಗಳಲ್ಲಿ ಕ್ರಮಶಃ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಯಜಮಾನ ಅಂತಂದ್ರೆ ಕ್ಷೇತ್ರಜ್ಞನಾಗಿ ಚಂದ್ರ ಹಾಗೂ ಸೂರ್ಯರಿಗೆ ಅಧಿಷ್ಠವಾಗಿದೆ. ಇವುಗಳ ಉಪಾಸನೆಯಿಂದ 8 ವಿಶಿಷ್ಟ ಶಿವಲಿಂಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಾಂಚಿಯ ಏಕಾಂಬರೇಶ್ವರ ಇದು ಬಂದು ಪೃಥ್ವಿಲಿಂಗ. ಇದು ತಮಿಳುನಾಡಿನ ಕಾಂಚಿಯಲ್ಲಿರುವಂತ ಏಕಾಂಬರೇಶ್ವರ ಶಿವರ ಮಂದಿರ ಏನಿದೆ ಅದು ತುಂಬಾನೇ ಪ್ರಖ್ಯಾತಿಯಾಗಿದೆ. ಇಲ್ಲಿ ಪಾರ್ವತಿ ದೇವಿ ತಮಾಷೆಗಾಗಿ ಶಿವನ ಕಣ್ಣುಗಳನ್ನ ತನ್ನ ಕೈಗಳಿಂದ ಮುಚ್ಚಿದ್ರಿಂದ 3 ಲೋಕಗಳಲ್ಲಿಯೂ ಪ್ರಳಯವಾಗಿ ಕತ್ತಲು ಆವರಿಸ್ಬಿಡುತ್ತೆ. ಇದರಿಂದ ವಿಚಲಿತಲಾದಂತ ಪಾರ್ವತಿ ದೇವಿ ತನ್ನನ್ನ ಕ್ಷಮಿಸುವಂತೆ ಪರಿಪರಿಯಾಗಿ ಶಿವನನ್ನ ಬೇಡಿಕೊಳ್ತಾಳೆ. ಶಿವನ ಆದೇಶದಂತೆ ಆಕೆ ಕಾಂಚೀಪುರಂನ ಮರುಳಿನ ಲಿಂಗವನ್ನು ನಿರ್ಮಿಸಿ ಕಾಂಚೀಪುರಂನಲ್ಲಿ ತಪಸ್ಸನ್ನ ಆಚರಿಸಿ ನದಿಯ ತಟದಲ್ಲಿ ಮರುಳಿನ ಒಂದು ಶಿವಲಿಂಗವನ್ನ ನಿರ್ಮಿಸಿ ಕಠೋರವಾದಂತ ತಪಸ್ಸನ್ನ ಆಚರಣೆ ಮಾಡ್ತಾಳೆ. ಈ ಲಿಂಗ ಕಾಲಾಂತರದಲ್ಲಿ ಏಕಾಂಬರೇಶ್ವರ ಅಂತಾನೆ ಪ್ರಸಿದ್ಧಿ ಪಡೆಯುತ್ತೆ. ಇಲ್ಲಿ ಪಲ್ಲವ ರಾಜರು ಒಂದು ಭವ್ಯ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಮುಂದೆ ಚೋಳರು ಹಾಗೂ ವಿಜಯನಗರದ ಅರಸರು ಕೂಡ ಈ ಮಂದಿರಕ್ಕೆ ಪುನರ್ನಿರ್ಮಾಣ ಕೂಡ ಮಾಡಿದ್ದಾರೆ. 12 ಖಂಡಗಳಲ್ಲಿ ನಿರ್ಮಿತವಾಗಿರುವಂತ ಈ ಮಂದಿರ ದಕ್ಷಿಣ ಭಾರತದ ಅತಿ ಎತ್ತರದ ದೇವಾಲಯಗಳಲ್ಲಿ ಒಂದು. ಇಲ್ಲಿನ 1000 ಕಂಬಗಳ ಮಂಟಪ ಕೂಡ ತುಂಬಾನೇ ಅದ್ಭುತವಾಗಿದೆ. ಇಲ್ಲಿ ಶಿವನಿಗೆ ನೀರಿನ ಅಭಿಷೇಕವನ್ನ ಮಾಡೋದಿಲ್ಲ, ಬದಲಿಗೆ ಮಲ್ಲಿಗೆಯ ಸುಗಂಧಿತ ತೈಲದಿಂದ ಅಭಿಷೇಕವನ್ನ ಮಾಡಲಾಗತ್ತೆ. ಇನ್ನು ತಿರುಚಿರಾಪಳ್ಳಿಯ ಜಂಬುಕೇಶ್ವರ ಇದು ಜಲತತ್ವದ ಲಿಂಗ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಶ್ರೀರಂಗಂನಿಂದ ಅನತಿ ದೂರದಲ್ಲೇ ಜಂಬುಕೇಶ್ವರ ದೇವಾಲಯವಿದೆ. ದ್ರಾವಿಡ ಸ್ಥಾಪತ್ಯ ಶೈಲಿಯ ಇದು 7 ಗೋಪುರಗಳಿಂದ ಕೂಡಿದ್ದು ಇಲ್ಲಿನ ಶಿವಲಿಂಗದ ಅಡಿಯಿಂದ ನೀರು ಜಿನುಗ್ತಾನೆ ಇರುತ್ತೆ. ಹಾಗಾಗಿ ಇದನ್ನ ಜಲತತ್ವಲಿಂಗ ಅಂತ ಕೂಡ ಕರೀತಾರೆ. ಇಲ್ಲಿ ಅಷ್ಟಮೂರ್ತಿಗಳಲ್ಲಿ ಒಂದಾದ ಭವಮೂರ್ತಿಯ ಉಪಾಸನೆ ಕೂಡ ನಡೆಯುತ್ತೆ. ಇನ್ನು ತಿರುವಣ್ಣಾಮಲೆಯ ಅರುಣಾಚಲೇಶ್ವರ ಇದು ತೇಜೋಲಿಂಗ. ತಮಿಳುನಾಡಿನ ತಿರುವಣ್ಣಾಮಲೆಯ ಅರುಣಾಚಲೇಶ್ವರನ ವಿಶಾಲ ಮಂದಿರವಿದೆ.
ಇಲ್ಲಿ ಶಿವ ಅಷ್ಟಮೂರ್ತಿಗಳ ಪೈಕಿ ಅಗ್ನಿ ಧಾರಣ ಮಾಡುವ ರುದ್ರಮೂರ್ತಿಯ ಉಪಾಸನೆ ಇಲ್ಲಿ ನಡೆಯುತ್ತೆ. ಇದನ್ನ ತೇಜೋಲಿಂಗ ಅಂತ ಕೂಡ ಕರೀತಾರೆ. ಇಲ್ಲಿ ಕಾರ್ತಿಕ ಹುಣ್ಣಿಮೆಯ ದಿನ ಬ್ರಹ್ಮೋತ್ಸವ ನಡೆಯುತ್ತೆ. ಪಾರ್ವತಿಯ ಇಲ್ಲಿ ಕೊಂಚ ಕಾಲ ಶಿವನನ್ನು ಕುರಿತು ತಪಸ್ಸನ್ನ ಕೂಡ ಮಾಡಿದ್ದಾಳೆ. ಶಿವನಿಗೆ ತಪಸ್ಸನ್ನ ಆಚರಣೆ ಮಾಡಿ ಶಿವ ಅವಳ ಭಕ್ತಿಗೆ ಮೆಚ್ಚಿ ಅರ್ಧನಾರೀಶ್ವರನಾಗಿ ಜ್ಯೋತಿ ರೂಪದಲ್ಲಿ ಕಾಣಿಸಿಕೊಂಡಂತ ಬಹಳ ಮಹಿಮಾನ್ವಿತವಾದಂತ ಸ್ಥಳ ತಿರುವಣ್ಣಾಮಲೈನ ಅರುಣಾಚಲೇಶ್ವರ. ಈ ಒಂದು ತಪಸ್ಸಿನ ಪ್ರಭಾವದಿಂದ ಅರುಣಾಚಲದಲ್ಲಿ ಅಗ್ನಿಶಿಖೆಯಂತಹ ತೇಜೋಲಿಂಗ ಆವಿರ್ಭವಿಸುತ್ತೆ. ಈಗಿರುವ ದೇವಾಲಯ ಕೂಡ ಚೋಳರಿಂದ ನಿರ್ಮಿತವಾಗಿದೆ. ಇನ್ನು ಕಾಳಹಸ್ತಿಯ ಕಾಳಹಸ್ತೀಶ್ವರ, ಇದು ವಾಯುಲಿಂಗ. ಆಂಧ್ರ ಪ್ರದೇಶದ ತಿರುಪತಿಯಿಂದ 32 ಕಿಲೋಮೀಟರ್ ದೂರದಲ್ಲಿ ಸ್ವರ್ಣಮುಖಿರಿ ನದಿಯ ತೀರದಲ್ಲಿ ಕಾಳಹಸ್ತೀಶ್ವರನ ಮಂದಿರ ಇದೆ. ಇದು 12ನೇ ಶತಮಾನದಲ್ಲಿ ಚೋಳರಾಜರಿಂದ ನಿರ್ಮಿತವಾಗಿದ್ದು, ಇದು ಎತ್ತರವಾದಂತ ಸುಂದರ ನಿರ್ಮಿತ ಮೂರ್ತಿಯಾಗಿದೆ. ಗರ್ಭಗುಡಿಯಲ್ಲಿ ಬೆಳಕಿನ ಅಭಾವವಿದೆ. ದೀಪದ ಬೆಳಕಿನಲ್ಲೇ ದೇವರ ದರ್ಶನವನ್ನ ಮಾಡಬೇಕಾಗತ್ತೆ. ಇಲ್ಲಿ ದೇವನು ವಾಯುವಿನ ರೂಪದಲ್ಲಿ ವಿಶೇಷವಾಗಿ ನಮಗೆ ದರ್ಶನವನ್ನ ಕೊಡ್ತಾನೆ. ಹಾಗಾಗಿ ಇಲ್ಲಿ ವಾಯು ತತ್ವದ ಧಾರಣ ಮಾಡಿರೋದ್ರಿಂದ ಶಿವನ ಉಗ್ರ ಮೂರ್ತಿಯನ್ನ ಪೂಜಿಸಲಾಗತ್ತೆ. ಇಲ್ಲಿ ಮೊದಲಿಗೆ ಜೇಡ ಅಂದ್ರೆ ಶ್ರೀ, ಸರ್ಪ ಅಂದ್ರೆ ಕಾಲ, ಹಾಗೂ ಆನೆ ಅಂದ್ರೆ ಹಸ್ತಿ, ಈ ಮೂರು ಶಿವನ ಪೂಜೆಯನ್ನ ಮಾಡ್ತಿದ್ರು ಅಂತ ಹೇಳಲಾಗತ್ತೆ. ಹಾಗಾಗಿ ಆತನಿಗೆ ಕಾಳಹಸ್ತೀಶ್ವರ ಅಂತ ಹೆಸರು ಬಂದಿದೆ. ಇನ್ನು ಮಹಾಶಿವಭಕ್ತನಾದಂತ ಕಣ್ಣಪ್ಪ ತನ್ನ ಕಣ್ಣುಗಳನ್ನ ಕಿತ್ತು ಭಗವಂತನಿಗೆ ಸಮರ್ಪಿಸಿದ್ದು ಇದೇ ಸ್ಥಳ ಅಂತ ನಂಬಲಾಗತ್ತೆ. ಇಲ್ಲಿ ಮರಣ ಹೊಂದುವವರ ಕಿವಿಯಲ್ಲಿ ಶಿವನೇ ಸ್ವಯಂ ತಾರಕ ಮಂತ್ರ ಹೇಳ್ತಾನೆ ಅನ್ನೋ ಕೂಡ ಒಂದು ಅಚಲವಾದಂತ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಇದರಿಂದ ಮುಕ್ತಿ ಕೂಡ ಪ್ರಾಪ್ತವಾಗುತ್ತೆ ಅಂತ ನಂಬಿಕೆ ಇದೆ. ಕಾಶಿಯನ್ನು ಕುರಿತಂತೆಯೂ ಇಂಥದ್ದೇ ಒಂದು ನಂಬಿಕೆ ಕೂಡ ಇದೆ. ಚಿದಂಬರನ ಆಕಾಶಲಿಂಗ, ಪಂಚತತ್ವಗಳಲ್ಲಿ ಆಕಾಶ ತತ್ವದ ಮಂದಿರವು ಚಿದಂಬರಂನಲ್ಲಿದ್ದು, ಈ ನಟರಾಜ ಮಂದಿರದಲ್ಲಿ ನಟರಾಜನ ವಿಗ್ರಹ ಬಲಭಾಗದಲ್ಲಿ ಕಪ್ಪು ಗೋಡೆಯ ಮೇಲೆ ಒಂದು ಯಂತ್ರ ಇರುತ್ತೆ. ಅಲ್ಲಿ ಚಿನ್ನದ ಮಾಲೆಗಳಲ್ಲಿ ಬಿಲ್ವ ಪತ್ರೆಯ ಒಂದು ಹಾರ ಜೋತಾಡ್ತಾ ಇರುತ್ತೆ. ಈ ನೀಲಿ ಶೂನ್ಯ ಆಕಾರವೇ ಆಕಾಶಲಿಂಗ. ಆಕಾಶಲಿಂಗದಲ್ಲಿ ಭಗವಾನ್ ಶಿವನ ಅಷ್ಟಮೂರ್ತಿಗಳಲ್ಲಿ ಭೀಮಮೂರ್ತಿಯ ಪೂಜೆ ನಡೆಯುತ್ತೆ. ಇನ್ನು ಪಂಚತತ್ವಲಿಂಗ ಏಕಾಂಬರೇಶ್ವರ, ಜಂಬುಕೇಶ್ವರ, ಅರುಣಾಚಲೇಶ್ವರ, ಕಾಳಹಸ್ತೀಶ್ವರ ಹಾಗೂ ಚಿದಂಬರಂನ ಲಿಂಗಗಳು ಕ್ರಮಶಃ ಪೃಥ್ವಿಲಿಂಗ, ಜಲಲಿಂಗ, ತೇಜೋಲಿಂಗ, ವಾಯುಲಿಂಗ ಹಾಗೂ ಆಕಾಶಲಿಂಗಗಳು ಅಂತ ಕರೆಸಿಕೊಳ್ಳುತ್ತೆ. ಇವುಗಳಲ್ಲಿ ಸಂಯುಕ್ತ ರೂಪದಲ್ಲಿ ಪಂಚತತ್ವಗಳು ಕೂಡ ಅಡಗಿವೆ. ಇನ್ನು ನೇಪಾಳದ ಪಶುಪತಿನಾಥ, ಶಿವನ ಅಷ್ಟಮೂರ್ತಿಗಳ ಪೈಕಿ ನೇಪಾಳದ ಕಠ್ಮಂಡುವಿನಲ್ಲಿರುವಂತ ಪಶುಪತಿನಾಥನು ಯಜಮಾನ ಮೂರ್ತಿಯು ರೂಪದಲ್ಲಿ ಪೂಜ್ಯನು. ಈ ಶಿವನಿಗೆ ಕುರಿತಂತೆ ಶಿವನು ಇಲ್ಲಿ ಗುಪ್ತ ರೂಪದಲ್ಲಿ ಇರುವನೆಂದು ನಂಬಿಕೆ ಕೂಡ ಇದೆ. ಕಾಮಧೇನುವು ನಿತ್ಯವೂ ಇಲ್ಲಿಗೆ ಬಂದು ಶಿವನಿಗೆ ಕ್ಷೀರಾಭಿಷೇಕ ಮಾಡ್ತಿತ್ತಂತೆ. ಬ್ರಹ್ಮ ವಿಷ್ಣು ಸಹ ಇಲ್ಲಿಗೆ ಬಂದು ಸ್ವಯಂಭುವಾದ ಜ್ಯೋತಿ ಸ್ವರೂಪನಾದಂತ ಪರಮೇಶ್ವರನನ್ನ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ತಿದ್ರಂತೆ. ಈ ತೇಜೋಪುಂಜದ ಮೇಲೆ ಬ್ರಹ್ಮ ವಿಷ್ಣುಗಳ ರತ್ನ ಖಚಿತವಾದ ಪಶುಪತಿಯ ಲಿಂಗ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಶಿವನು ಅಲ್ಲಿ ಅದೇ ರೂಪದಲ್ಲಿ ನೆಲೆಸಬೇಕೆಂದು ವಿನಂತಿಸಿಕೊಂಡಿದ್ರು ಅಂತಾನು ಹೇಳಲಾಗತ್ತೆ. ಇನ್ನು ಸೋಮನಾಥ, ಇದು ಸೋಮಲಿಂಗ ಅಥವಾ ಚಂದ್ರನಾಥ. ಭಗವಾನ್ ಶಿವನ ಅಷ್ಟಮೂರ್ತಿಗಳಲ್ಲಿ 7ನೆಯದು ಮಹಾದೇವನ ಮೂರ್ತಿ. ಇದು ಚಂದ್ರನಿಗೆ ಅಧಿಷ್ಠವಾಗಿದೆ. ಗುಜರಾತಿನ ಸೋಮನಾಥ ಹಾಗೂ ಬಾಂಗ್ಲಾದೇಶದ ಚಟಂಗಾವ್ನ ಬಳಿಯಲ್ಲಿರುವಂತ ಚಂದ್ರನಾಥ ದೇವಾಲಯಗಳು ಮಹಾದೇವನ ಉಪಾಸನೆಯ ಮಂದಿರಗಳೇ ಆಗಿವೆ. ಈ ಎರಡೂ ಕ್ಷೇತ್ರಗಳಲ್ಲಿ ಶಿವನು ಚಂದ್ರನ ರೂಪದಲ್ಲಿ ನೆಲೆಗೊಂಡಿದ್ದಾನೆ. ಸರ್ವ ಸೂರ್ಯ ಮಂದಿರದ ಶಿವನ ಸೂರ್ಯಮೂರ್ತಿ. ಶಿವ ಮತ್ತು ಸೂರ್ಯರ ನಡುವೆ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ ಅನ್ನೋದನ್ನ ಅವರಿಬ್ಬರೂ ಸಹ ಒಬ್ಬರೇ ಆಗಿದ್ದಾರೆ ಅಂತ ನಂಬಲಾಗತ್ತೆ.
ಸೂರ್ಯನು ಪ್ರತ್ಯಕ್ಷ ದೇವನಾಗಿದ್ದಾನೆ. ಎಲ್ಲೆಲ್ಲಿ ಸೂರ್ಯದೇವನ ದೇವಾಲಯಗಳಿರುತ್ತೋ ಅವುಗಳೆಲ್ಲ ಸಹ ಅಷ್ಟಮೂರ್ತಿಗಳಲ್ಲಿ ಸಮ್ಮಿಳಿತವಾಗಿರುವಂತ ಈಶಾನನ ಮಂದಿರಗಳು ಕೂಡ ಆಗಿವೆ. ಹೀಗಿದೆ ನೋಡಿ ಅಷ್ಟಮೂರ್ತಿ ಶಿವ ಮಂದಿರಗಳ ಒಂದು ಮಾಹಿತಿ. ಇನ್ನು ಶಿವ ತಾಂಡವ ಸ್ತೋತ್ರದ ಮಹಿಮೆ, ಮೃತ್ಯುಂಜಯನ ಅವತಾರದ ಕಥೆಯನ್ನ ತಿಳ್ಕೊಳ್ಳೋಣ. ಒಂದು ಬಾರಿ ಮಹಾಬಲಿ ರಾವಣನಿಗೆ ತನ್ನ ಬಲದ ಮೇಲೆ ಅತ್ಯಧಿಕವಾದಂತ ಅಹಂಕಾರ ಉಂಟಾಗಿ ತನಗೆ ಸರಿಸಮರಾದಂತ ಬಲಶಾಲಿಗಳು ಯಾರಾದ್ರೂ ಇದ್ದಾರೆಯೇ ಅಂತ ಹುಡುಕ್ತಾ ಅವನು ಸರಿಸಮನಾದ ಬಲಶಾಲಿಗಳು ಯಾರೂ ಸಿಗಲಿಲ್ಲ ಅಂತ ಹೇಳಿ ಗರ್ವದಿಂದ ಮೆರಿತಿದ್ದಂತೆ. ಇದರಿಂದ ಮಧಾಂಧನಾದ ರಾವಣ ತನ್ನ ಬಲ ಪ್ರಯೋಗವನ್ನ ತನ್ನ ಇಷ್ಟ ದೇವನಾದ ಮಹಾಶಿವನ ಮೇಲೆಯೇ ಪ್ರಯೋಗಿಸಬೇಕೆಂದು ನಿರ್ಣಯಿಸ್ಬಿಡ್ತಾನಂತೆ. ಆಗ ಮಹಾಶಿವನ ಸಮೇತ ಕೈಲಾಸವನ್ನು ಲಂಕೆಗೆ ತಂದು ಬಿಡಬೇಕೆಂದು ನಿರ್ಧಾರ ಮಾಡಿ ತನ್ನ ನಿರ್ಧಾರವನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಭುಜದಿಂದ ಕೈಲಾಸ ಪರ್ವತವನ್ನ ಹಿಡಿದು ಮೇಲಕ್ಕೆ ಎತ್ತಲು ಪ್ರಯತ್ನಿಸ್ತಾನಂತೆ. ಕೈಲಾಸ ಪರ್ವತ ಅಲಗಾಡಕ್ಕೆ ಶುರುವಾಗತ್ತಂತೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಂತ ಮಹಾಶಿವನು ಮಂದಸ್ಮಿತನಾಗಿ ತನ್ನ ಪಾದದ ಅಂಗುಷ್ಟದಿಂದ ಪರ್ವತವನ್ನು ಮೆದುವಾಗಿ ಒತ್ತಾನಂತೆ. ಅದರ ರಭಸಕ್ಕೆ ಮಹಾಬಲಶಾಲಿಯಾದ ಅಭಿಮಾನಿ ರಾವಣನು ಪರ್ವತದ ಕೆಳಗೆ ಸಿಲುಕೊಂಡ್ಬಿಡ್ತಾನಂತೆ. ಆ ಪರ್ವತ ಭಾರವನ್ನ ತಾಳಲಾರದೆ ಯಮ ಯಾತನೆಯಿಂದ ಆರ್ತನಾದವನ್ನ ಮಾಡಲು ಪ್ರಾರಂಭಿಸಿ ಆ ಯಾತನೆಯಲ್ಲಿ ತನ್ನ ನೋವಿನಿಂದ ಮುಕ್ತಿ ಪಡಿಬೇಕು ಅಂತ ಪ್ರಕಾಂಡ ವಿದ್ವಾಂಸನಾದಂತ ರಾವಣನು ತತ್ಕ್ಷಣವೇ ಈ ತಾಂಡವ ಸ್ತೋತ್ರದಿಂದ ಮಹಾದೇವನನ್ನ ಸ್ತುತಿಸಿ ಪ್ರಸನ್ನಗೊಳಿಸ್ತಾನಂತೆ. ಈ ಸ್ತೋತ್ರವನ್ನ ಕೇಳಿದಂತ ಮಹಾಶಿವ ಪ್ರಸನ್ನನಾಗಿ ರಾವಣನನ್ನ ಆ ಪೀಡೆಯಿಂದ ಮುಕ್ತಿ ಮಾಡ್ತಾನಂತೆ. ಈಗ ವರ್ತಮಾನ ಕಾಲದಲ್ಲಿ ಯಾವ ವ್ಯಕ್ತಿ ಶಿವತಾಂಡವ ಸ್ತೋತ್ರವನ್ನ ಉಚ್ಚ ಸ್ವರದಲ್ಲಿ ಭಕ್ತಿ ಭಾವದಿಂದ ಪಠಿಸ್ತಾನೋ ಆತನ ಮೇಲೆ ಮಹಾನ್ ಶಿವನು ಬಹಳ ಪ್ರಸನ್ನನಾಗಿ ಮನೋರಥವನ್ನ ಪೂರ್ಣಗೊಳಿಸ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ. ಇನ್ನು ಮೃತ್ಯುಂಜಯದ ಅವತಾರ ಹೇಗೆ ಅಂತ ನೋಡೋಣ. ಒಂದಾನೊಂದು ಕಾಲದಲ್ಲಿ ಮೃಖಂಡು ಅಂತ ಒಬ್ಬ ದೈವ ಭಕ್ತನಿದ್ನಂತೆ. ಧಾರ್ಮಿಕ ಭಾವನೆಗಳಲ್ಲಿ ಬೆಲೆಯುಳ್ಳವನು ಹಾಗೂ ಒಬ್ಬ ಸಂತ ವ್ಯಕ್ತಿಯ ತರ ಅವನು ವಾಸ ಮಾಡ್ತಿದ್ನಂತೆ. ಅವನಿಗೆ ಗುಣಶೀಲ ಮತ್ತೆ ಪತಿಭಕ್ತಿ ಉಳ್ಳವಳಾದಂತ ಸಾಧ್ವಿ ಶಿರೋಮಣಿಯಾದಂತ ಪತ್ನಿ ಇದ್ಲಂತೆ. ಅವಳು ಮರುತುವತಿ. ಈ ದಂಪತಿಗಳಿಗೆ ಎಷ್ಟು ವರ್ಷಗಳು ಕಳೆದರೂ ಕೂಡ ಸಂತಾನ ಭಾಗ್ಯವಿರಲಿಲ್ಲ. ಆಗ ಮೃಖಂಡವು ಮಹಾಶಿವನನ್ನ ಕುರಿತು 1 ವರ್ಷಗಳ ಕಾಲ ಕಠಿಣವಾದಂತ ತಪಸ್ಸನ್ನ ಕೈಗೊಂಡು ಅವನ ತಪಸ್ಸಿಗೆ ಮೆಚ್ಚಿದಂತ ಪರಮೇಶ್ವರ ಸಂತಾನವನ್ನ ಕರುಣಿಸ್ತೇನೆಂದು ಹೇಳ್ತಾನಂತೆ. ಆದ್ರೆ ಅವನಿಗೆ 2 ಆಯ್ಕೆಗಳನ್ನ ಇರಿಸ್ತಾರಂತೆ. 100 ವರ್ಷಗಳ ದೀರ್ಘಾಯಸ್ಸು ಉಳ್ಳ ದುಷ್ಟ ಚರಿತ್ರೆಯುಳ್ಳ ಮಗ ಬೇಕೋ ಅಥವಾ 16 ವರ್ಷಗಳ ಅಲ್ಪಾಯುವುಳ್ಳ ಉತ್ತಮ ನಡತೆಯುಳ್ಳ ಸಂಸ್ಕಾರ ಮಗು ಬೇಕೋ ಅಂತ ಕೇಳಿದಾಗ ಮೃಖಂಡವು 2ನೆಯ ಆಯ್ಕೆಯನ್ನೇ ಮಾಡ್ಕೊಳ್ತಾನಂತೆ. ಕೆಲವು ಕಾಲದ ನಂತರ ಮೃಖಂಡು ದಂಪತಿಗಳಿಗೆ ಮುದ್ದಾದ ಗಂಡು ಮಗುವೊಂದು ಜನಿಸುತ್ತೆ. ಅವನಿಗೆ ಮಾರ್ಕಾಂಡೇಯ ಅಂತ ನಾಮಕರಣ ಕೂಡ ಮಾಡ್ತಾರೆ. ಮಹಾಶಿವನ ಆಶೀರ್ವಾದದಂತೆ ಆ ಮಗು ಎಲ್ಲ ಉತ್ತಮ ಗುಣ ನಡತೆಗಳನ್ನ ಸಂಸ್ಕಾರವನ್ನ ಮೈಗೂಡಿಸಿಕೊಂಡಿತ್ತು. ಮಾರ್ಕಾಂಡೇಯನು ಬೆಳೆಯುತ್ತಾ 15 ವರ್ಷದವನಾದಾಗ ಅವನಿಗೆ ತನ್ನ ಜನ್ಮ ರಹಸ್ಯವು ತಿಳಿಯಿತು. ಆಗ ಹುಡುಗ ಚಿಂತಿಸದೆ ತನ್ನ ತಂದೆ ತಾಯಿಗಳ ಬಳಿ ಹೋಗಿ ಶಾಸ್ತ್ರೋಕ್ತವಾಗಿ ಶಿವಪೂಜೆಯನ್ನ ಆರಂಭಿಸುವಂತೆ ಅವನಿಗೆ ಹೇಳಲಾಗತ್ತಂತೆ. ಮಾರ್ಕಾಂಡೇಯನಿಗೆ 16 ವರ್ಷ ನಡೀತಿರುವಾಗ ಅನೇಕ ತೀರ್ಥಯಾತ್ರೆಗಳನ್ನ ಕೈಗೊಂಡು ಕೊನೆಗೆ ತಿರುಕ್ಕಡೆಯೂರ್ ಎಂಬಲ್ಲಿಗೆ ಬರ್ತಾನಂತೆ. ಅದು ಈಗಿನ ತಮಿಳುನಾಡಿನಲ್ಲಿ ಇದೆ. ಅಲ್ಲಿರುವಂತ ಅಮೃತ ಕಂಠೇಶ್ವರ ಹಾಗೂ ಅಭಿರಾಮಿ ದೇವತೆಯನ್ನ ಪೂಜಿಸಿ ಆರಾಧಿಸಲು ಆರಂಭಿಸ್ತಾನಂತೆ. ಹೀಗೆಯೇ ಸ್ವಲ್ಪ ದಿನಗಳು ಕಳೀತಿದ್ದ ಹಾಗೆ ಒಂದು ದಿನ ಮಾರ್ಕಾಂಡೇಯ ಅಮೃತ ಕಂಠೇಶ್ವರನನ್ನು ಪೂಜಿಸುತ್ತಿರುವಾಗ ಅಲ್ಲಿ
ಯಮನು ಪ್ರತ್ಯಕ್ಷನಾಗಿ ಸಣ್ಣ ಬಾಲಕನಾದಂತ ಮಾರ್ಕಾಂಡೇಯನ ಯಮನ ರೂಪ ಮತ್ತು ಕಂಠವನ್ನು ಕೇಳಿ ಹೆದರು ಬಿಡ್ತಾನಂತೆ. ಯಮನು ತನ್ನ ಕಾಲಪಾಶವನ್ನ ಹುಡುಗನತ್ತ ಎಸೆಯಲು ಪ್ರಾರಂಭ ಮಾಡಿದಾಗ ಮಾರ್ಕಾಂಡೇಯ ಹೆದರಿ ಓಡಿ ಹೋಗಿ ಅಮೃತ ಕಂಠೇಶ್ವರ ಲಿಂಗವನ್ನ ತಬ್ಬಿಕೊಂಡ್ಬಿಡ್ತಾನಂತೆ. ಆಗ ಕಾಲಪಾಶವು ಮಾರ್ಕಾಂಡೇಯ ಮತ್ತು ಶಿವಲಿಂಗವನ್ನು ಒಟ್ಟಿಗೆ ಸುತ್ತಿಕೊಂಡ್ಬಿಡುತ್ತಂತೆ. ಶಿವನು ತನ್ನ ಎಡಗಾಲಿಂದ ಒದ್ದು ಅವನನ್ನು ಸಂಹಾರ ಮಾಡಲೇಬೇಕಂತ ಪ್ರತ್ಯಕ್ಷ ಆದಾಗ ದೇವಾನು ದೇವತೆಗಳೆಲ್ಲ ಯಮನಿಗೆ ನಿಯಮಿಸಿದ ಕೆಲಸವನ್ನು ಶಿವನಿಗೆ ವಿವರಿಸುತ್ತಾ ಯಮನನ್ನು ಕ್ಷಮಿಸುವಂತೆ ಕೇಳಿಕೊಳ್ತಾರಂತೆ. ಆಗ ಶಾಂತನಾದಂತ ಮಹಾಶಿವ ಮಾರ್ಕಾಂಡೇಯನ ಅಪಾರ ಭಕ್ತಿಯನ್ನು ಮೆಚ್ಚಿ ಅವನಿಗೆ ಅಮರತ್ವವನ್ನ ದಯಪಾಲಿಸಿದಂತೆ. ಅಂತ ಮಹಾನುಭಾವ ಪರಮೇಶ್ವರ ಕರುಣಾಸಾಗರ. ಹಾಗೆಯೇ ಮಹಾಶಿವನು ಕೂಡ ಕಾಲ ಸಂಹಾರ ಮೂರ್ತಿ ಅಂತಾನು ಹೇಳಲಾಗತ್ತೆ. ಮೃತ್ಯುಂಜಯ ಅಂತ ಕೂಡ ಕರೆಸ್ಕೊಳ್ತಾನೆ ಆ ಪರಮೇಶ್ವರ. ಇನ್ನು ಶಿವನಿಗೆ ಏನನ್ನ ಅರ್ಪಿಸಿದ್ರೆ ಸಂಪ್ರೀತನಾಗ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬಿಲ್ವದ ಮುಖಾಂತರ ಆರಾಧನೆ ಅರ್ಚನೆ ಮಾಡಿದ್ರೆ ಮಹಾಶಿವ ಸಂಪ್ರೀತನಾಗ್ತಾನೆ. ಯಾಕಂದ್ರೆ ಬಿಲ್ವವು ಮಹಾಶಿವನಿಗೆ ಅತ್ಯಂತ ಪ್ರಿಯವಾದಂತ ಎಲೆ. ಬಿಲ್ವಾರ್ಚನೆಯಿಂದ ಸಂಪತ್ತು ಸಮೃದ್ಧಿಗಳನ್ನ ಕೂಡ ಮತ್ತೆ ಮನೋಭೀಷ್ಟಗಳ ಫಲಗಳನ್ನ ಕೂಡ ನಾವು ಪಡಿಬಹುದಾಗಿದೆ. ನಿಮಗೆ ಗೊತ್ತಿದೆ, ಏನೂ ಅರಿಯದ ಪಾಮರ ಬೇಡನೊಬ್ಬ ಮಹಾಶಿವರಾತ್ರಿ ಅಂತಾನು ತಿಳಿದೆ ಬೇಟೆಗಾಗಿ ಕಾಯ್ತಾ ಕಾಯ್ತಾ ಹಸುವಿನಿಂದ ಬಿಲ್ವದ ಎಲೆಗಳನ್ನ ಕಿತ್ತು ಬುಡದಲ್ಲಿದ್ದಂತ ಶಿವಲಿಂಗಕ್ಕೆ ಅರ್ಚನೆ ಮಾಡಿದ್ರಿಂದ ಹೇಗೆ ಅವನಿಗೆ ಮುಕ್ತಿಯನ್ನ ಕರುಣಿಸ್ದ, ಜ್ಞಾನವನ್ನ ದಯಪಾಲಿಸಿದ ಅನ್ನೋ ಒಂದು ಕತೆ ನಮಗೆಲ್ಲ ಗೊತ್ತೇ ಇದೆ. ಹಾಗೆ ಸಾಮಾನ್ಯವಾಗಿ ಶಿವನಿಗೆ ಅರ್ಪಿಸುವಂತ ಹೂಗಳು ಯಾವುದು ಅಂತಂದ್ರೆ ಮಂದಾರ ಪುಷ್ಪ, ಹಳದಿ ಪುಷ್ಪ, ದರ್ಬೆಯ ಹೂವು, ಮಲ್ಲಿಗೆ, ಮಂದಾರ, ನಾಗಸಂಪಿಗೆ, ಶಂಖಪುಷ್ಟಿ, ಜಯಂತ, ಪಲಾಶ ಪುಷ್ಪ, ನಾಗಕೇಸರ ಮುಂತಾದ ಹೂಗಳು ಮತ್ತೆ ಸುಗಂಧ ಭರಿತ ಹೂಗಳನ್ನ ಶಿವನಿಗೆ ಅರ್ಪಿಸೋದ್ರಿಂದ ಶಿವನು ಸಂಪ್ರೀತನಾಗ್ತಾನಂತೆ. ಹಾಗೆ ಶಿವನಿಗೆ ಯಾವ ಹೂಗಳನ್ನ ಸಮರ್ಪಿಸಬಾರದು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣ. ಅಂತಂದ್ರೆ ನಿಷಿದ್ಧವಾದಂತ ಹೂಗಳು ಯಾವುದು ಅಂತಂದ್ರೆ ಕದಂಬ ಪುಷ್ಪ, ಕೇದಗಿ, ಶಿರೀಷ ಪುಷ್ಪ, ತಿಂತಿಣಿ, ಕೋಷ್ಟ, ಕಪಾಸ, ಗಂಧಾರಿ, ಸೇಮಲ ಪುಷ್ಪ, ದಾಳಿಂಬೆ ಹೂವು, ಜೂಹಿ, ಕುಂದ ಪುಷ್ಪ. ಶಿವನಿಗೆ ಮಾಘ ಮಾಸವನ್ನ ಹೊರತುಪಡಿಸಿ ಬೇರೆ ಕಾಲದಲ್ಲಿ ಈ ಹೂಗಳನ್ನ ಶಿವನ ಪೂಜೆಯಲ್ಲಿ ಬಳಸಬಾರದು. ಇನ್ನು ಬಂದೂಕ, ಕುಂದ, ಜಯಪರ್ಣ, ಮಾಲತಿ ಪುಷ್ಪಗಳು ಕೂಡ ನಿಷೇಧಿತ ಪುಷ್ಪಗಳೇ ಆಗಿವೆ. ಇನ್ನು ಜ್ಯೋತಿಷ್ಯದಲ್ಲಿ ಶಿವೋಪಾಸನೆ ಹೀಗೆ ಇದೆ. ಯಂತ್ರ, ತಂತ್ರ, ಮಂತ್ರ ಮತ್ತು ಜ್ಯೋತಿಷ್ಯಗಳು ಶಿವನ ಮುಖಾಂತರನೇ ನಮಗೆ ಪ್ರಕಟವಾಗಿದೆ. ಕೆಲವೊಂದು ಸಂಚಿತ ಉಪಾಯಗಳು ಕೂಡ ನಮಗೆ ಶಿವನ ಆರಾಧನೆಯಿಂದ ಲಭಿಸುತ್ತೆ. ಮಾರಕೇಶನ ದಶೆಯಲ್ಲಿ ಮಹಾಮೃತ್ಯುಂಜಯ ಜಪವನ್ನ ಮಾಡಬೇಕು. ರೋಗ ನಾಶಕ್ಕಾಗಿ ಹಸುವಿನ ಹಾಲು ಮತ್ತು ಗಂಗಾ ಜಲದಿಂದ ರುದ್ರಾಭಿಷೇಕವನ್ನ ಮಾಡಬೇಕು. ಕಾಳಸರ್ಪ ದೋಷ ಹಾಗೂ ಪಿತೃದೋಷ ನಿವಾರಣೆಗಾಗಿ ನಾಸಿಕ್ನ ಸಮೀಪದಲ್ಲಿರುವಂತ ಜ್ಯೋತಿರ್ಲಿಂಗ ದರ್ಶನವನ್ನ ಮಾಡಬೇಕು. ಅದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಅಲ್ಲಿ ವಿಧಿವತ್ತಾಗಿ ಪೂಜೆಯನ್ನ ಕೂಡ ಮಾಡಬೇಕಾಗತ್ತೆ. ದೃಷ್ಟಿ, ಮಾಟ ಮತ್ತೆ ಮಾರಣ ಪ್ರಯೋಗಗಳಿಂದ ರಕ್ಷಣೆ ಪಡಿಬೇಕಾದ್ರೆ ಅಘೋರ ಮಂತ್ರದ ಜಪವನ್ನ ಮಾಡಬೇಕು ಅಥವಾ ಮಾಡಿಸ್ಬೇಕು. ಶತ್ರು ನಿವಾರಣೆಗಾಗಿ ಕಪ್ಪು ಶಿವಲಿಂಗಕ್ಕೆ ಸಾಸಿವೆ ಎಣ್ಣೆಯಿಂದ ರುದ್ರಾಭಿಷೇಕವನ್ನ ಮಾಡಬೇಕು. ಪುತ್ರ ಪ್ರಾಪ್ತಿಗಾಗಿ ನಿಯಮಿತವಾಗಿ ಸೋಮವಾರದ ವ್ರತವನ್ನ ಮಾಡಬೇಕು. ಸಂತಾನ ಪ್ರಾಪ್ತಿಗಾಗಿ ಬೆಣ್ಣೆಯ ಶಿವಲಿಂಗದ ಮೇಲೆ ಗಂಗಾಜಲದಿಂದ ರುದ್ರಾಭಿಷೇಕವನ್ನ ಮಾಡಬೇಕು. ಲಕ್ಷ್ಮೀ ಪ್ರಾಪ್ತಿಯಾಗಿ ಸ್ಫಟಿಕದ ಶಿವಲಿಂಗ ಮೇಲೆ ರುದ್ರಾಭಿಷೇಕ ಮಾಡಬೇಕು. ಆಯುಷ್ಯ ವೃದ್ಧಿಗಾಗಿ ಹಸುವಿನ ತುಪ್ಪದಿಂದ ರುದ್ರಾಭಿಷೇಕವನ್ನ ಮಾಡಬೇಕು. ಸಿರಿ, ಕೀರ್ತಿ, ಧನ ಪ್ರಾಪ್ತಿಗಳಿಗಾಗಿ ಸ್ಫಟಿಕದ ಶಿವಲಿಂಗದ ಮೇಲೆ
ಶ್ರೀಯಂತ್ರದ ರುದ್ರಾಭಿಷೇಕವನ್ನ ಮಾಡಬೇಕು. ಸಿದ್ಧಿ ಪ್ರಾಪ್ತಿಗಾಗಿ ಪಾದರಸದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಬೇಕು. ಗೃಹ ಪ್ರಾಪ್ತಿಗಾಗಿ ಜೇನುತುಪ್ಪದ ರುದ್ರಾಭಿಷೇಕವನ್ನ ಮಾಡಬೇಕು. ಭಗವಾನ್ ಶಿವನನ್ನ ಜ್ಯೋತಿಷ್ಯದ ಅನೇಕ ವಿದ್ಯೆಗಳ ಪ್ರವರ್ತಕನೆಂದು ಕೂಡ ಹೇಳಲಾಗತ್ತೆ. ಯಾಮಳ ಗ್ರಂಥಗಳಲ್ಲಿ ಜ್ಯೋತಿಷ್ಯದ ಅನೇಕ ವಿಷಯಗಳ ಉಲ್ಲೇಖ ಕೂಡ ನಮಗೆ ಸಿಗುತ್ತೆ. ಈ ಗ್ರಂಥ ಶಿವ ಮತ್ತು ಪಾರ್ವತಿಯ ಸಂವಾದ ರೂಪದಲ್ಲಿದೆ. ಫಲಿತ ಜ್ಯೋತಿಷ್ಯದಲ್ಲಿ ಪ್ರಚಲಿತದಲ್ಲಿರುವಂತ ಅಷ್ಟಕ ವರ್ಗ ಪದ್ಧತಿಯ ಜನ್ಮದಾತ ಭಗವಾನ್ ಶಿವ ಅಂತಾನೆ ಹೇಳಲಾಗತ್ತೆ. ಇದನ್ನೇ ಆ ಮಹಾಶಿವನು ಪಾರ್ವತೀ ದೇವಿಯ ಸಮಕ್ಷಮದಲ್ಲಿ ಹೇಳಿದ್ದಾನೆ ಕೂಡ. ಇನ್ನು ಈ ಸಂಚಿಕೆಯನ್ನ ಶಿವನಾಮ ಸ್ಮರಣೆ ಮಾಡ್ತಾ ನಾವು ಮುಗಿಸ್ತೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಶಿವನ ಬಗ್ಗೆ ವಿಶೇಷವಾದಂತ ಕತೆ, ಸ್ತೋತ್ರಗಳು, ಜ್ಯೋತಿಷ್ಯದಲ್ಲಿ ಬರುವಂತ ಉಪಾಸನೆ ಪದ್ಧತಿಗಳನ್ನ ನಾವು ಇಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಭಗವಾನ್ ಶಂಕರನನ್ನ ಪೂಜಿಸುವ ಯಾವುದೇ ಸಾಧಕ ಕೂಡ ತನ್ನ ಜೀವನದಲ್ಲಿ ನಿರಾಶೆಯನ್ನ ಹೊಂದಲಾರ ಅನ್ನೋದನ್ನ ಮರಿಬೇಡಿ. ಯಾಕಂದ್ರೆ ಮಹಾಶಿವನು ಕೇಳಿದ್ದನ್ನ ಕೊಡುವ ಕೊಡುಗೈದಾನಿಯಾಗಿದ್ದಾನೆ. ನಿಮಗೆಲ್ಲರಿಗೂ ಗೊತ್ತಿದೆ, ಕುಬೇರನ ಭಕ್ತಿಗೆ ಮೆಚ್ಚಿ ದೇವತೆಗಳ ಕೋಶಾಧ್ಯಕ್ಷನಾಗಿ ಮಾಡಿಬಿಟ್ಟಿದ್ದಾನೆ ಪರಮೇಶ್ವರ ಕುಬೇರನನ್ನ. ಅಷ್ಟೇ ಅಲ್ಲ, ಅಶ್ವಿನಿ ಕುಮಾರರಿಗೆ ಕೂಡ ಆಯುರ್ವೇದ ವಿದ್ಯೆಯನ್ನ ಒಪ್ಪಿಸಿದ್ದಾನೆ. ಮತ್ತೆ ಮೃತ್ಯುಂಜಯ ಸ್ವರೂಪನಾಗಿ ಭಯಂಕರವಾದಂತ ರೋಗಗಳಿಗೆ ಮುಕ್ತಿಯನ್ನ ನೀಡ್ತಾನೆ. ಬದುಕಿನಲ್ಲಿ ಶಿವತತ್ವದ ಮೂಲಕವೇ ಶ್ರೇಷ್ಠತೆ ಪ್ರಾಪ್ತವಾಗತ್ತೆ. ಏಕೆಂದ್ರೆ ಶಿವನೇ ಸುಂದರ, ಶಿವನೇ ಸತ್ಯ, ಶಿವನೇ ನಿತ್ಯ. ಈ ಸತ್ಯವೇ ಅನಾದಿ ಕಾಲದಿಂದಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪೋಷಿಸಿಕೊಂಡು ಬರ್ತಿದ್ದೀವಿ. ಶಿವನೇ ಸತ್ಯ, ಶಿವ ಸುಂದರ. ವಿಶಿಷ್ಟವಾದ ಪರಮೇಶ್ವರ ನೆಲೆಸಿರುವಂತ ಧಾಮಗಳ ಒಂದು ನಾಮಸ್ಮರಣೆಯನ್ನ ಮಾಡ್ತಾ ನಾವು ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತೀನಿ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನೀಯಾಂ ಮಹಾಕಾಲ ಓಂಕಾರ ಮಮಲೇಶ್ವರ ಪರಲ್ಯಾಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೇತುಬಂದೇತು ರಾಮೇಶಂ ನಾಗೇಶಂ ದಾರುಕಾವನೇ ವಾರಣ್ಯಾಸ್ಯಾಂ ತು ವಿಶ್ವೇಶಂ ತ್ರಯಂಬಕಂ ಗೌತಮೀ ತಟೇ ಹಿಮಾಲಯೇ ತು ಕೇದಾರಂ ಕೃಷ್ಣೇಶಂ ಚು ಶಿವಾಲಯೇ. ಈ ಒಂದು ದ್ವಾದಶ ಜ್ಯೋತಿರ್ಲಿಂಗದ ಒಂದು ಸ್ಮರಣೆಯನ್ನ ನಾವು ಮಹಾಶಿವರಾತ್ರಿ ದಿವಸ ಮಾಡೋಣ. ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಹರನ್ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಶಂಭೋ ಶಂಕರ ಕೈಲಾಸವಾಸ ಸಾಂಬ ಸದಾಶಿವ. ನಮಸ್ಕಾರಗಳು.